ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೇಟ್ ಅಂತ ಕುಮಟಾದಿಂದ ಮಾತಾಡ್ತಿದ್ದೀನಿ. ಸಾಮಾಜಿಕ ಹೋರಾಟಗಾರನಾಗಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿಷಯ ಏನಂದರೆ, ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಏನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ನಾನು ಕಿಂಚಿತ್ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ವಿಷಯ ಕಾರಣ ಏನಂದರೆ, ಈಗ ಪ್ರತಿಯೊಂದು ವರ್ಷ ಏನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ಕೂಗು ಕೇಳಿ ಬರ್ತಾ ಇದೆ. ಈಗಾಗಲೇ 5-6 ವರ್ಷಗಳಾಯಿತು. ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಏನೇನಿತ್ತು, ನಮ್ಮ ಸರ್ಕಾರ ಏನು ಅಧಿಕಾರಕ್ಕೆ ಬಂದರೆ ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಮಾಡೇ ಕೊಡ್ತೀವಿ ಅನ್ನುವಂಥದ್ದು ಒಂದು ಮಾತಿತ್ತು ಅವರಿಗೆ, ಅವ್ರದ್ದು. ಈಗ ಬಂದರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ಚಿಂತನೆಗಳಿಲ್ಲ. ನಂತರ ನೋಡಿದ್ರೆ ಈಗ ಬಿ ಜೆ ಪಿಯವರು ಕೂಡ ಅವಾಗ ಮಾಡ್ತೇನೆ ಅಂತ ಹೇಳಿದ್ರು. ಈಗ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅವ್ರು ಯಾವುದೇ ರೀತಿ ಮಾತಾಡ್ತಾ ಇಲ್ಲ. ನಮಗೆ ಆದಷ್ಟು ಬೇಗ ಈ ಒಂದು ಏನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಗ್ಗೆ ಚಿಂತನೆ ಮಾಡಬೇಕು ರಾಜ್ಯ ಸರ್ಕಾರ. ಮತ್ತೇನು ಕೆಲವೊಂದು ಹೋರಾಟಗಾರರಿದ್ದಾರೆ, ಅವರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈಗ ಅವ್ರು ಏನು ಹೋರಾಟಗಾರರಾಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಅದು ಏನಾಗಿದೆ ಅಂದರೆ, ಬಾಲ ಕತ್ತರಿಸಿದ ಹಾವೇನಿರುತ್ತೆ ಆ ಥರ ಆಗ್ಬಿಟ್ಟಿದೆ. ಅದು ಮುಂದೆ ಹೋಗ್ತಾ ಇಲ್ಲ, ಅಲ್ಲೇ ತೆವಳಾಡ್ತಾ ಇದೆ. ಅದು ಆಗಬಾರ್ದು. ಈ ಒಂದು ಹೋರಾಟಕ್ಕೆ ಯಾವಾಗ ನಮಗೆ ಶಾಶ್ವತ ಪರಿಹಾರ ಸಿಗ್ತದೆ ಅನ್ನುವಂಥದ್ದು ನಮಗೆ ರಾಜ್ಯ ಸರ್ಕಾರ ನಮ್ಗೆ ಸ್ಪಷ್ಟೀಕರಣ ಕೊಡ್ಬೇಕು. ನಿಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ, ನಮ್ಮ ಹತ್ರ ಆಗ್ತದೆ ಇಲ್ಲ, ಆ ಒಂದು ವಿಷಯವನ್ನು ಸ್ಪಷ್ಟೀಕರಣ ಕೊಡ್ಬೇಕು. ಯಾಕಂದರೆ ಈಗಾಗಲೇ ಜನ ಏನು ಟ್ರ್ಯಾಜಿಡಿಗಳು ಆಗ್ತವೆ. ಅದಕ್ಕೆ ಟೂರಿಸಂ ಜನನೂ ಬರ್ತಾರೆ. ಟೂರಿಸಂ ಇದಕ್ಕೇನು ಪ್ರವಾಸೋದ್ಯಮ, ಇದಕ್ಕೆ ನಿಮಗೆ ಭಾಳಷ್ಟು ಇನ್ಕಮ್ ಇದೆ, ಅದು ಇದು ಇದೆ. ಆದರೂ ಕೂಡ ಯಾವುದೇ ರೀತಿ ಚಿಂತನೆ ಮಾಡಲ್ಲ. ಯಾಕಂದರೆ ಯಾವುದೋ ದೇಶದವರಾಗಿರ್ಬೋದು, ರಾಜ್ಯದವರಾಗಿರ್ಬೋದು, ಎಲ್ಲ ಕಡೆಯಿಂದ ಪ್ರವಾಸಿಗರು ಬರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಸೂಕ್ತವಾದಂತಹ ಒಂದು ಏನು ಆರೋಗ್ಯದ್ದು ಏನು ಟ್ರ್ಯಾಜಿಡಿ ಆಗಿರ್ಬೋದು, ಏನು ಇಲ್ಲಿ ಬ್ಲೀಡಿಂಗ್ ನಿಲ್ಲಿಸುವಂಥದ್ದು ನಮ್ಮ ಕುಮಟಾದಲ್ಲೂ ಸರಿ ಇದು ಇಲ್ಲ. ಯಾಕಂದರೆ ನಮ್ಮ ಕುಮಟಾ ಹಾಸ್ಪಿಟ್ಲಲ್ಲಿ. ಆದರೆ ನಾವು ಡಾಕ್ಟ್ರ್ ಹತ್ರ ಕೇಳೋಕೆ ಹೋದಾಗ ಅವ್ರೇನಂತಾರೆ, ನಾವು MBBS ಓದ್ಕೊಂಡು ಬಂದಿದ್ದೀವಿ, ಆದರೆ ಇಲ್ಲಿ ಸಲಕರಣೆಗಳಿಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ನಾವು ಡಾಕ್ಟ್ರನ್ನ ಏನು ಆರೋಪವನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಸರ್ಕಾರ ಇಲ್ಲೇನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಮಾಡಲೇಬೇಕು. ಯಾಕಂದರೆ ಈ ಒಂದು ಜನರ ಒಂದು ಇದಕ್ಕೋಸ್ಕರ. ಯಾಕಂದರೆ ನಾವು ಯಾವುದೇ ಪಕ್ಷಪಾತಿಗಳಲ್ಲ, ನಿಷ್ಪಕ್ಷಪಾತದಿಂದ ನಾವು ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಈ ವಿಷಯಕ್ಕೆ ಏನು ಸುಖಾಂತ್ಯ ಕಾಣೋ ತನಕ ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಗ್ಗೆ ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ ಸಾರ್ವಜನಿಕರಿಗೆ ಒಂದು ಏನು ಈ ಆರೋಗ್ಯದ ವಿಷಯದಲ್ಲಿ ಸಾರ್ವಜನಿಕರು ಫಸ್ಟ್ ಮೊದಲನೇ ಆರೋಗ್ಯ, ಅದೊಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಮಾಡಬೇಕು. ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಯಾಕಂದರೆ ಮೊದಲಿನ ಥರ ನೀವು ಹೋರಾಟ ಏನು ಮಾಡಿದ್ರಿ, ಆಶ್ವಾಸನೆಯನ್ನು ಕೊಟ್ಟಿದ್ರಿ, ಅದನ್ನು ನಿರ್ವಹಿಸ್ಕೊಡ್ಬೇಕು. ಇಲ್ಲ ಬಿಟ್ಟರೆ ವಿರೋಧ ಪಕ್ಷದಲ್ಲಿರುವಂಥ BJP ಕೂಡ ಇದ್ರ ಬಗ್ಗೆ ಚಿಂತನೆ ಹೋರಾಟಗಳನ್ನು ಮಾಡಬೇಕು. ಯಾಕಂದರೆ ಬರೀ ಸುಮ್ಮನೆ ಬಾಯಿ ಮಾತಿನಲ್ಲಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಇಲ್ಲ ಬಿಟ್ಟರೆ ನಾವು ಈಗ ನಿಮ್ಮ ಹತ್ರ ಆಗಲಿಲ್ಲ ಅಂದರೂ ಕೂಡ ಮುಂದಿನ ದಿನದಲ್ಲಿ ಸಾರ್ವಜನಿಕರ ವತಿಯಿಂದ ಅವರೇ ಡೊನೇಷನ್ ಮಾಡ್ಕೊಂಡು ಮಾಡುವಂಥದ್ದು ಕೂಡ ನಾವು ಮುಂದಿನ ದಿನ ಪ್ಲ್ಯಾನ್ ಮಾಡ್ತೀವಿ. ಯಾಕಂದರೆ ನಿಮ್ಮ ಹತ್ರ ಆಗ್ತದಿಲ್ಲ ಅಂತ ಅಧಿಕೃತವಾಗಿ ಬರವಣಿಗೆಯಲ್ಲಿ ಕೊಡಿ ನಮಗೆ. ಯಾಕಂದರೆ ಇದು ಕಣ್ಣ ಮುಚ್ಚಾಲೆ ಆಟ, ಅದೆಲ್ಲ ನಮಗೆ ಮುಂದಿನ ದಿನದಲ್ಲಿ ನಡೆಯೋದಿಲ್ಲ. ಯಾಕಂದರೆ ಸಾರ್ವಜನಿಕರಿಗೆ ಏನು ಅವರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯಕತೆಯೇ ಇದ್ದೇ ಇದೆ. ಯಾಕಂದರೆ ನಮ್ಗೆ ವೈಯಕ್ತಿಕ ಸ್ವಾರ್ಥ ಇಲ್ಲ, ನಮ್ಮದು ಮನೆ ಕಟ್ಕೊಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಈ ಒಂದು ವಿಷಯದಲ್ಲಿ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಕೂಡ ಮಾಡ್ತೀವಿ. ಯಾಕಂದರೆ ಇದು ಹಾಸ್ಪಿಟ್ಲ್ ಆಗೋ ತನಕ ಮತ್ತೆ ಏನು ನಮ್ಮ ಪಕ್ಕದ ಜಿಲ್ಲೆಗೆ ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕುಮಟಾ ತಾಲೂಕಿನಲ್ಲಾಗಿರ್ಬೋದು, ಆಸ್ಪತ್ರೆ ವಿಷಯದಲ್ಲಿ ನಾವು ಭಾಳ ಹಿಂದಿದ್ದೀವಿ. ಅದಕ್ಕೋಸ್ಕರ ನಮ್ಗೆ ಈಗಾಗಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೇ ಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಬೇಕು. ಇಲ್ಲ ಅಂದ್ಬಿಟ್ರೆ ಸರ್ಕಾರ ವಿರುದ್ಧ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಮತ್ತು ಜಂಟಿ ಆಶ್ರಯದಲ್ಲೂ ಕೂಡ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀವಿ ಅಂತ ನಾವು ಈಗಾಗಲೇ 4 ಮಾತಿನ ಮುಖಾಂತರ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ.